ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಯತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತ ಭಯತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀ ಪೆಕ್ಕನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ, ಸಾಕಷ್ಟು ಜನ ನೀವು ಕರೆ ಮಾಡ್ಬೋದು, ಮಾತಾಡ್ಬೋದು. ಸಾಕಷ್ಟು ಜನ ಎಲ್ಲರೂ ಕೂಡ ಮಾತಾಡ್ಬೋದು. ತುಂಬ ಜನ ಕರೆ ನಾವು ವೆಯ್ಟಿಂಗಲ್ಲಿ. ಹಲೋ 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 ತುಂಬ ಜನ ಲೈವಿಗೆ ಕರೆ ಮಾಡ್ತಿದ್ದೀರಾ. ಸಿಕ್ಕಾಪಟ್ಟೆ ಜನ, ಭಾಳ ವೈಬ್ರೇಷನ್ನು ಅದ್ಭುತವಾಗಿ ಎಲ್ಲರೂ ಕೂಡ. ಇವತ್ತು ಯಾರಿಗೆ ಕರೆ ಸಿಗುತ್ತೆ, ಮೊದಲನೇ ಕರೆ ನೋಡೋಣ. 100% ಕರೆ ಯಾರಿಗೆ ಸಿಗುತ್ತೆ ಅನ್ನೋದೇ ವೈಬ್ರೇಷನ್ನು ಅದ್ಭುತವಾಗಿ. ಹಲೋ ಹಲೋ ಮಾತಾಡಿ, ಕಿವಿಲಿ ಹಲೋ ಮಾತಾಡಿ. ಹಾಂ ಸರ್, ಆರಾಮ ಸರ್? ಆರಾಮ್. ಯಾವೂರು? ಸರ್ ಗುಲ್ಬರ್ಗ. ಏನು ಕೇಳ್ತೀರಾ? ಏನು ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಸರ್. ನೀವು ಏನೇನು ಕೇಳಬೇಕು ಅಂತ ಇದ್ದೀರಾ? ಸರ್ ನನ್ನ ಜಾಬ್ ಬಗ್ಗೆ ಕೇಳಬೇಕಿತ್ತು. ಹಾಂ, ಆಮೇಲೆ ಹೆಲ್ತ್ ಬಗ್ಗೆ ಕೇಳಬೇಕಿತ್ತು ಸರ್. ಹಾಂ, ಹೆಲ್ತ್ ಬಗ್ಗೆ ಸರ್. ಹೌದಾ? ಕೊಡಿ ಡೇಟ್ ಆಫ್ ಬರ್ತು. 11 8 8 1998. 1998 ಸರ್. 98. ನೋಡಿ, 8ನೇ ತಾರೀಕು ಯಾವಾಗಲೂ ಹೆಲ್ತ್ ಪ್ರಾಬ್ಲಮ್ ತೊಂದರೆ ಇರುತ್ತೆ ಮೇಡಮ್ ಹೆಣ್ಮಕ್ಳಿಗೆ. 11 ತಾರೀಕು. ಹಾಂ, 11 ಸರ್ ಡೇಟ್. 8ನೇ ತಾರೀಕು ಯಾವಾಗಲೂ ಹೆಣ್ಮಕ್ಳಿಗೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ. ಓಕೆ ಸರ್. ಅಂದರೆ ಹೆಲ್ತ್ ಪ್ರಾಬ್ಲಮ್ಗೆ ನೀವು ಯಾವಾಗಲೂ ಕೂಡ ನಿಮ್ಮ ಮನೇಲಿ ಈಶಾನ್ಯ ಮೂಲೆಯನ್ನು ಅತಿ ಹೆಚ್ಚು ಆರಾಧನೆ ಮಾಡಿ. ಏನು ಹೇಳಿ? ಹಾಂ ಸರ್. ಅತಿ ಹೆಚ್ಚು ಈಶಾನ್ಯ ಮೂಲೆ ಇರೋಕ್ಕೆ ಟ್ರೈ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಎಷ್ಟಿರ್ತೀರೋ ಅಷ್ಟು ಒಳ್ಳೇದು ಈಶಾನ್ಯ ಮೂಲೆಯಲ್ಲಿ. ಓಕೆ ಸರ್. ಓಕೆ, ಒಳ್ಳೆಯದಾಗಲಿ. ಹಲೋ ಹಲೋ ಕೇಳಿಸ್ತಾ ಇದೆಯಾ? ಹೇಳಿ ಸರ್. ಹಲೋ ಹಲೋ ಸರ್, ನಮಸ್ಕಾರ ಸರ್. ಹೇಳಿ ಸರ್. ಸರ್, ನಮ್ಮ ಮಗನ ಬಗ್ಗೆ ಕೇಳಬೇಕು. ಏನು ಮಾಡ್ತಾರೆ ನಿಮ್ಮ ಮಗ? ಏನಿಲ್ಲ ಸರ್, ಏನು ಕೆಲಸ ಕಾರ್ಯ ಏನು ಮಾಡ್ತಾ ಇಲ್ಲ. ಹಾಂ, 19/4/97 ಹುಟ್ಟಿರೋದು ಸರ್ ಅವರು. ಹಾಂ ಸರ್, ಒಂಚೂರು ಏನೋ ಬರ್ರಿ. ಕೆಲಸ ಮಾಡ್ತಾ ಇಲ್ಲ. ಮದುವೆ ಆಗಿದೆ, ಮಕ್ಕಳಾಗಿದೆ. ಇಲ್ವಾ ಕಲಿಬಾರ್ ಕೆಲಸ ಎಲ್ಲ ಹ್ಯಾಬಿಟ್ ಎಲ್ಲ ಕಲ್ತ್ಕೊಂಡವ್ರೆ. ಹೌದಾ? ಎಷ್ಟನೇ ತಾರೀಕು? 19/4/1990. ಓಕೆ ಸರ್. ನೋಡಿ, 19ನೇ ತಾರೀಕು ತುಂಬ ಒಳ್ಳೆಯರಾಗ್ತಾರೆ. ಇಲ್ಲಾಂದರೆ ಇಸ್ಪೀಟು, ಇನ್ನೊಂದು ಕಾರ್ಡ್ಸ್ ಆಡೋದು, ಫ್ರೆಂಡ್ಶಿಪ್ ಜೊತೆ ತಿರುಗೋದು, ಎಣ್ಣೆ ಹೊಡೆಯೋದು, ಈ ಥರದ್ದೆಲ್ಲ ಕಲ್ತ್ಕೊಬಿಟ್ರೆ ತುಂಬ ಕಷ್ಟ. ಆ ಥರ ಯಾವುದೂ ಕಲ್ತಿಲ್ಲ ತಾನೆ? ಅಯ್ಯೋ, ಎಲ್ಲ ಕಲ್ತ್ಬಿಟ್ಟಾರ ಸರ್, ಬಂದ್ಬಿಟ್ಟಿಲ್ಲ ಹ್ಯಾಬಿಟ್ಗಳು. ಹಂಗಾರೆ ಅವ್ರ ಲೈಫ್ ಮುಗಿದೆ ಸರ್. ಈ 19ನೇ ತಾರೀಕು ಹುಟ್ಟು ಪೋಲಿ ಬೀಳ್ತಾರೆ. ಆದರೆ ತುಂಬ ಒಳ್ಳೆಯವರು ಇರ್ತಾರೆ. ಜಗತ್ತಿನಲ್ಲಿ 2 ಮಾರ್ಗ ಇರುತ್ತೆ. ಇದು ಒಂದು ಮಾರ್ಗ, ಒಳ್ಳೆಯದನ್ನು ಆಯ್ಕೆ ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ. ಕೆಟ್ಟದನ್ನು ಆಯ್ಕೆ ಮಾಡ್ಕೊಂಡ್ರೆ ಕೆಟ್ಟದೇ ಆಗುತ್ತೆ. ಇವ್ರು ನಿಮ್ಮ ಮಗ ಕೈಗೆ ಸಿಗಲ್ಲ ಸರ್. ಇನ್ನು ಕೈಗೆ ಸಿಗಲ್ಲ, ಮಕ್ಕಳು ಸಾಕಲ್ಲ, ಹೆಂಡತಿ ಸಾಕಲ್ಲ, ಊರವ್ರ ಜೊತೆ ಬದುಕಕ್ಕೆ ಹೋಗ್ತಾರೆ. ಏನು ಹೇಳಿ ಸರ್? ಒಂಚೂರು ಬರ್ರಿ. ಅದರಿಂದ ಡೇಂಜರ್ ಅಂತ ಹೇಳುತ್ತೆ. ಹಾಗಾಗಿ ಅವ್ನು ಡೇಂಜರ್ ಇದ್ದಾನೆ. ಒಂದು ಸರಿ ನನ್ನ ಆಫೀಸಿಗೆ ಕರ್ಕೊಬರ್ರಿ. ಹಲೋ 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 ಸರ್, ಹೇಳಿ. ಯಾವ ಊರು? ಸರ್, ನಾವಿಲ್ಲೇ ಕುಶನಗರದಿಂದ. ಅದು ಯಾರ ಬಗ್ಗೆ ಕೇಳ್ತೀರಾ? ಸಿಸ್ಟರ್ ಬಗ್ಗೆ ಕೇಳಬೇಕಿತ್ತು. ಏನು ಪ್ರಶ್ನೆ? ಏನು ಡೇಟು? 9/5. ಏನು ಪ್ರಶ್ನೆ ಸರ್? ಸರ್, ಅವ್ರದ್ದು ಮ್ಯಾರೇಜ್ ಆಗಿದೆ. ಒಂದು ಸ್ವಲ್ಪ ಗಂಡ ಹೆಂಡತಿ ಸ್ವಲ್ಪ ಪರದಾಟಗಳು ಜಾಸ್ತಿ ಬರ್ರಿ. ಮ್ಯಾರೇಜು ಗಂಡ ಹೆಂಡತಿದು ಹೊಂದಾಣಿಕೆ ಒಂದು ಸ್ವಲ್ಪ ಕಡಿಮೆ, ಅದಕ್ಕೆ ಕೇಳೋಣ. ಎಷ್ಟನೇ ತಾರೀಕು ಮದುವೆ ಆಗಿದೆ? ಮದುವೆ ಡೇಟ್ ಗೊತ್ತಿಲ್ಲ. ಅಂದ್ರೆ 9/5 ಅವ್ರದ್ದು ಡೇಟ್ ಆಫ್ ಬರ್ತಾ ಇತ್ತು. ಇಲ್ಲ, ಮದುವೆ ಡೇಟ್ ಇಂಪಾರ್ಟೆಂಟ್. ಮದುವೆ ತಾನೇ ಹಾಳಾಗಿರೋದು, ಅವರಲ್ವ ಹಾಳಾಗಿರೋದು. ಹಾಂ, ಮದುವೆ ಡೇಟ್ ಕೊಡಿ ಸರ್. ಮದುವೆ ಡೇಟ್ ಗೊತ್ತಿಲ್ಲ. ಹಾಂ, ಮದುವೆ ಡೇಟು 9ನೇ ತಾರೀಕು ಯಾವಾಗಲೂ ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಆಗುತ್ತೆ. ಹಾಂ,
ಹಾಗಾಗಿನೇ 9ನೇ ತಾರೀಕುವರೆಗೆ ಡಿಸ್ಟರ್ಬ್ ಆಗೋದ್ರಿಂದ ನೀವು ಅತಿ ಹೆಚ್ಚು ಭಾಳ ಯಾವಾಗಲೂ ಸರ್ವಮಂಗಳ ಮಾಂಗಲ್ಯ ಮಂತ್ರವನ್ನು ಹೇಳಕ್ಕೆ ಹೇಳಿ. ಏನು ಹೇಳಿ? ಸರ್ವಮಂಗಲಂ. ಹಾಂ, ಈ ಮಂತ್ರನ ಪ್ರೇಯರ್ ಮಾಡಿ ಯಾವ್ದಾದ್ರು ಗ್ರಾಮ ದೇವತೆನ ಅತಿ ಹೆಚ್ಚು ಪೂಜೆ ಮಾಡೋಕ್ಕೆ ಹೇಳಿ. ನೀವು ಅವ್ರ ಮದುವೆ ಡೇಟ್ ಕೊಡಬೇಕು. ನಿಮ್ಮ ಸ್ವಂತ ಅಕ್ಕತ್ತಾನೆ ಮದುವೆ ಡೇಟ್ ನೆನಪಿಲ್ವಾ? ಇಲ್ಲ, ಶಿವಮಗಳದು. ಹಾಂ, ಮತ್ತು ಇದ್ರೆ ಕೊಡಿ, ಒಳ್ಳೆಯದಾಗಲಿ. ಓಕೆ ಸಾಕು. ಓಕೆ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಯಾವ ಊರು? ಇದು ಬೆಂಗಳೂರಿನ ಸರ್. ನಾನು ನಿಮ್ಮ ಹತ್ರ 2 ಸಲ ಬಂದಿದ್ದೀನಿ ಸರ್. ಒಳ್ಳೇದಾಯ್ತು, ಹೇಳಿಮ್ಮ. ಮತ್ತೆ ನಂಬರ್ ನಮ್ಮ ಮಗಳಿಗೆ ನೀವು ಲಕ್ಕಿ ನಂಬರ್ ಕೊಟ್ರಿ. ಹ್ಞೂ, ಇವತ್ತು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಓದ್ತಿದ್ದಾರೆ ಸರ್. ಒಳ್ಳೇದಾಯ್ತು. ಏನು ಓದ್ತವ್ರೆ? ಇವಾಗ ಈಗ ನಮ್ಮ 2ನೇ ಮಗಳಿಗೆ ಕೇಳಬೇಕಾಗಿತ್ತು. MBBS ಗೌರ್ಮೆಂಟ್ ಸೀಟ್ ಸಿಗುತ್ತಂತಂದು ಡೇಟ್ ಆಫ್ ಬರ್ತ್ ಹೇಳ್ತಾನೆ ನೋಡಿ ಸರ್. 5/9/2007 ಸಾಯಂಕಾಲ 4:20. 5/9/2007. 5/9/2007. ಟೈಮಿಂಗ್ಸು 4:20 ಸಾಯಂಕಾಲ. 4:20 ಸಾಯಂಕಾಲ. ಹ್ಞೂ ಸರ್. ಏನು ಪ್ರಶ್ನೆ? ಏನು ಅವ್ರದ್ದು MBBS ಗೌರ್ಮೆಂಟ್ ಸೀಟ್ ಫಸ್ಟ್ ಲಿಸ್ಟ್ನೇ ಸಿಗುತ್ತೆ, 2ನೇ ಲಿಸ್ಟ್ ಸಿಗುತ್ತೆ, ಅದೊಂದು ಸಿಗುತ್ತಾ ಅಂತ ಅದನ್ನ ಕೇಳ್ಬೇಕಾಯ್ತು ಕೊಡ್ತೀವಿ. MBBS ಸೀಟು ಸಿಗುತ್ತೆ. ಯಾವ್ದಾದ್ರು ದೇವ್ರ ಅರ್ಕೆ ಹೊತ್ಕೊಳ್ಳಿ. ಏನು ಹೇಳಿ? ಮನಸ್ಸಲ್ಲಿ ಸಂಕಲ್ಪಕ್ಕೆ. ಹ್ಞೂ ಸರ್. ಹ್ಞೂ ಸರ್. ಓಕೆ, ಒಳ್ಳೇದಾಗಲಿ. ಹಲೋ. ಹಲೋ ಸರ್, ನಮಸ್ಕಾರ ರೀ. ನಮಸ್ಕಾರ, ಹೇಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಮ್ಮ ತಮ್ಮನ ಬಗ್ಗೆ ಕೇಳೋದಿತ್ರಿ. ಓಕೆ, ಏನು ಮಾಡ್ತಾರೆ ನಿಮ್ಮ ತಮ್ಮ? ಅವರು 12ನೇ ಮುಗಿಸಿ ಮನೆ ಕೂತಾರ್ರಿ. ಏನು ಜಾಬ್ ಇಲ್ಲ, ಏನಿಲ್ಲ. ಕಲಿಯಂದ್ರೆ ಕಲಿಯಲ್ಲಾಗ್ಯಾನ್ರಿ, ಕೆಲಸ ಹೋಗಂದ್ರೆ ಹೋಗಲ್ರಿ. ಅವ್ರದ್ದು ಅದೇ ಮುಂದಿನ ಫ್ಯೂಚರ್ ಬಗ್ಗೆ ಕೇಳೋದಿತ್ರಿ. ಏನು ಡೇಟ್ ಅವನದು? ಅವ್ನ ಡೇಟ್ 17 ತಾರೀಕು 6ನೇ ತಿಂಗಳ 2024. ಏನು ನಕ್ಷತ್ರ? ಇದು 2004 ರೀ ಗುರುಜಿ. ಏನು ನಕ್ಷತ್ರ? ನಕ್ಷತ್ರ ಅದು ಗೊತ್ತಿಲ್ಲ ರೀ. 10 ಮೃಗಶಿರ ನಕ್ಷತ್ರ, ಋಷಭ ರಾಶಿ ಅದ ಅಂತ ನೋಡಿ. ಇಲ್ಲಿ 17ನೇ ತಾರೀಕಲ್ಲಿ ಹುಟ್ಟಿರೋದು 6ನೇ ತಿಂಗಳು. ಇದನ್ನೇ ವೆರಿ ಡೇಂಜರ್ ಅಂತ ಹೇಳ್ತಾರೆ. 17ನೇ ತಾರೀಕಿನ ನಂಬರ್ಸು ತುಂಬ ಕೇರ್ಫುಲ್ ಆಗಿ. 2004 ರೀ ಗುರುಜಿ. ಓಕೆ, ನೀವು ಕೆಲಸ ತನಕ ಕೇಳ್ತಾ ಇದ್ದೀರಾ. 17ನೇ ತಾರೀಕಲ್ಲಿ ಹುಟ್ಟಿದ್ದಾರೆ. ಭಾಳ ಮಿರಾಕಲ್. ಅವನು ಯಾವ್ದಾದ್ರು ಒಂದು ಟೆಂಪಲ್ಗೆ ಒಂದು ವಾರ ಟ್ರಿಪ್ ಕರ್ಕ್ ಹೋಗಿ, ಅವಾಗ ಅವ್ನ ಕೆಲಸ ಎಲ್ಲ ಸಿಗುತ್ತೆ. ಯಾವ್ದಾದ್ರು ಒಂದು ಟೆಂಪಲ್ ಒಂದು ವಾರ ಹೋಗೋದು ಅಂದರೆ ಯಾವ್ದಾದ್ರು ಒಂದು ಸುಮ್ಮನೆ ಲಾಂಗ್ ಜರ್ನಿ ಒಂದು 2-3 ದಿವಸ ಹೋಗೋದು, ಇದನ್ನೆಲ್ಲ ಮಾಡಿದಾಗ ಹೋಗಿ ಬಂದ ತಕ್ಷಣ ಕೆಲಸ ಸಿಗುತ್ತೆ ಅವನಿಗೆ. ಯಾವುದೇ ಅನುಮಾನ ಇಲ್ಲ. ಮುಂದೆ ಹೆಂಗಿರ್ತಾರೆ ಗುರುಜಿ? ತುಂಬ ಚೆನ್ನಾಗಿರ್ತಾರೆ. ಕೆಲಸ ಸಿಕ್ಕಿದ್ಮೇಲೆ ಫೋನ್ ಮಾಡಿ. ಏನು ಹೇಳಿ? ಕೆಲಸ ಸಿಕ್ಕಿದ್ಮೇಲೆ ಮಾಡಿ. ಒಳ್ಳೇದಾಗಲಿ. ಓಕೆ. ಹಲೋ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ಗುರುಜಿ. ಚೆನ್ನಾಗಿದೆ. ಪ್ರೋಗ್ರಾಮ್ ಸಖತ್ ಬರ್ತಾ ಇದೆ ಗುರುಜಿ. ಹೌದಾ? ಏನು ಅನ್ಸುತ್ತೆ? 8ನೇ ತಿಂಗಳೆಲ್ಲ ಬರೀ ದೊಡ್ಡ ಅನಾಹುತನೇ ಆಗ್ತಾವಲ್ಲ. ಎಲ್ಲ ನೀವು ಹೇಳಿದ್ದೆಲ್ಲ 100% ಸತ್ಯ ಆಗ್ತಿದೆ ಗುರುಜಿ. ತುಂಬಾ ಅಂದ್ರೆ ತುಂಬಾ ನೀವು ಹೇಳಿದ ಪ್ರೊಡಕ್ಷನ್ ಎಲ್ಲಾನು ಅಕ್ಯುರೇಟ್ ಆಗಿ ಬರ್ತಾ ಇದೆ ಗುರುಜಿ. ಓಕೆ, ಏನೇನಾಗಿ ಬಿಫೋರ್ ಹೇಳಿದೀರಾ ನಮ್ಗೆ, ಬಟ್ ನಮ್ಗೆ ಅದೇನು ಅನ್ಸಲ್ಲ ಗುರುಜಿ. ನೀವು ಹೇಳಿರ್ತೀರಲ್ವಾ, ಸೊ ಅದು ಮಿರಾಕಲ್. ಬಟ್ ನೀವು ಹೇಳಿದ್ಮೇಲೆ ಅದು ಹಾಗೆ ಆಗುತ್ತೆ ಗುರುಜಿ. ಅದು ನಮಗ್ ಸತ್ಯ, ಬಟ್ ಆದ್ಮೇಲೆ ಅದು ಗೊತ್ತಾಗುತ್ತೆ. ಬಟ್ ಜನರಿಗೆ ಅದೆಲ್ಲ ಇದನ್ನ ನಿಮ್ಮನ್ನ ಸಿಲ್ಲಿಯಾಗಿ ತೋರ್ತಾ ಇದ್ದಾರೆ. ಬಟ್ ಅದೇ ನಮ್ಗೆ ಬೇಜಾರಾಗ್ತಾ ಇರೋದು. ಆಮೇಲೆ ನೀವು ಮೊನ್ನೆ ಪ್ರೋಗ್ರಾಮ್ ಮಾಡಿದಿರಿ ಮಿತಾ ಮೇಡಮ್ ಅವ್ರ ಜೊತೆ. ಸಖತ್ ಅಂದ್ರೆ ಸಖತ್ತಾಗಿ ಬರ್ತಾ ಇದೆ ಗುರುಜಿ. ಎಲ್ಲ ಹೇಳಿದೆಲ್ಲ ಅಕ್ಯುರೇಟ್ ಆಗಿ ಆಗ್ತಾ ಇದೆ ಗುರುಜಿ. ಆಮೇಲೆ ಏನೇನು ಆಗಿತ್ತು ಹೇಳು. ನನ್ನ ಪ್ರಕಾರ ಏನೇನು ಹೇಳಿದೆ, ಏನೇನಾಯ್ತು ನೋಡೋಣ, ಹೇಳಪ್ಪ ನೋಡೋಣ. ನಾನು ಹೇಳಿದ್ದು ಈ ವರ್ಷ ಗುರುಜಿ ಸಿಂಹ ರಾಶಿ ಸರಿ ಇಲ್ಲ ಅಂತ ಹೇಳಿದ್ರಿ. ಆಮೇಲೆ ಎಮ್ ಅನ್ನೋ ಅಕ್ಷರಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರಿ. ಬಟ್ ಇವಾಗ ಮೊನ್ನೆ ಮಳೆಯಿಂದ ತುಂಬಾ ಗುರುಗ್ರಹ ಕಟಕ ರಾಶಿಗೆ ಬಂದ್ಮೇಲೆ ಬರೀ ಮಳೆಯಿಂದ ಅವಾಂತರ ಆಗುತ್ತೆ, ರೈತರಿಗೆ ಒಳ್ಳೇದಾಗಲ್ಲ, ಮಳೆಯಿಂದ ತುಂಬಾ ನಷ್ಟ ಆಗುತ್ತೆ ಅಂತ ಹೇಳಿದ್ರಿ. ಆಮೇಲೆ ಹಾವುಗಳು ಬಂದು ಕಚ್ತವೆ. ಅದ್ ನಾವಂತ್ರು ಮಿರಾಕಲ್ ಆಗ್ಬಿಡ್ತೇವೆ ಗುರುಜಿ. ಅದ್ ಹೇಗೆ ಹಾವು ಬಂದ್ ಕಚ್ತವೆ ಅಂತ ಹೆಂಗ್ ಹೇಳಿದ್ರಿ ಗುರುಜಿ ಅಂತ ಹೇಳಿ. ಆಮೇಲೆ ವಿಡಿಯೋದ್ ನೋಡ್ಕೊಂಡು ನಂಗೆ ಮಿರಾಕಲ್ ಆಗ್ಬಿಡ್ತು ಗುರುಜಿ ಅದು. ಬಟ್ ನೀವ್ ಹೇಳಿದ್ ಅದಾಯ್ತು ಗುರುಜಿ. ಆಮೇಲೆ ಎಮ್ಮನ್ನ ಅಕ್ಷರ ಸರಿ ಇಲ್ಲ ಅಂತ ಹೇಳಿದ್ರಿ. ಮೊಸಳೆ, ಆಮೇಲೆ ಅದು ಮಗು, ಆಮೇಲೆ ಮುಂಬೈಲಿ ತುಂಬಾ ಮಳೆ ಆಯ್ತು, ಬ್ರಿಡ್ಜ್ ಎಲ್ಲ ಬಿದ್ದೋಯ್ತು ಗುರುಜಿ ಎಮ್ಮನ್ನ ಅಕ್ಷರದಲ್ಲಿ. ಕೇರಳದೊಳಗೆ ಇದಾಯ್ತು. ಆಮೇಲೆ ಏನು ಅಕ್ಷರ ಸರಿ ಇಲ್ಲ ಅಂತ ಹೇಳಿದ್ರಿ. ಅಸ್ಸಾಂ ಒಳಗೆ ತುಂಬಾ ಮಳೆ ಆಗಿ ತುಂಬಾ ಜನ ಕಷ್ಟ ಪಡ್ತಾ ಇದಾರೆ ಅಲ್ಲಿ. ಇನ್ನೂ ಬಾಳ ಇದಾವ ಗುರುಜಿ ನೀವು ಹೇಳಿದ್ದಿಲ್ಲ. ಆಮೇಲೆ ವಿಜಯ್ ಅವರು ಇದು
ಜೋಸೆಫ್ ವಿಜಯ್ ಅವರು CM ಆಗ್ತಾರೆ ಅಂತ ಮುಂಚೆನೆ ಹೇಳ್ತೀರಿ ಗುರುಜಿ ನೀವು. ಇನ್ನು ಅವ್ರು ಎಲೆಕ್ಷನ್ ಒಳಗ್ ನಿಂತಿದ್ರು, ಬಟ್ ಹೆಂಗ್ ಹೇಳ್ತಾ ಇದಾರೆ ಗುರುಜಿ ಅಂತ ಅನ್ಕೊಂಡಿದ್ವಿ ನಾವು ಗುರುಜಿ. ಬಟ್ ಅವ್ರು ನೀವ್ ಹೇಳಿದ್ರಿ CM ಆಗ್ತಾರೆ, ಪಕ್ಕ CM ಆಗ್ತಾರೆ ಅಂತ ಹೇಳಿದ್ರಿ ಗುರುಜಿ ನೀವು. ಅದಾಯ್ತು ಗುರುಜಿ. ಆಮೇಲೆ DK ಶಿವಕುಮಾರ್ ಅವ್ರದ್ದು ಹೇಳಿದ್ರಿ, ಆಮೇಲೆ ಸಿದ್ದರಾಮಯ್ಯ ಅವ್ರದ್ದು ಹೇಳಿದ್ರಿ, ಸಿದ್ದರಾಮಯ್ಯ ಅವ್ರು ರಿಸೈನ್ ಮಾಡ್ತಾರೆ. ಆಮೇಲೆ MS ಧೋನಿ ಅವ್ರದ್ದು ಹೇಳಿದ್ರಿ, ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ರಿ ಗುರುಜಿ, ರೋಹಿತ್ ಶರ್ಮಾ. ತುಂಬಾ ಅಂದ್ರೆ ತುಂಬಾ ಆಗ್ತದೆ ಗುರುಜಿ. ಆಮೇಲೆ 7-8 ಈ ಕಾಂಬಿನೇಷನ್ ಬಂದಾಗ ವಿಕೆಟ್ ಬೀಳುತ್ತೆ, ವೈಡ್ ನೋಬಾಲ್ ಆಗುತ್ತೆ ಅಂತ ಹೇಳಿದ್ರಿ, ಅದು ಆಗುತ್ತೆ ಗುರುಜಿ. ಯಾವ್ದಾಗಿಲ್ಲ ಗುರುಜಿ, 100% ಎಲ್ಲ ಆಗಿದೆ ಗುರುಜಿ. ಇದೆಲ್ಲ ಏನು ಅನ್ನಿಸ್ತು ಇವಾಗ ಕೇರಳದಲ್ಲಿ ನೆನ್ನೆ 2ನೇ ತಾರೀಕು ಬೆಟ್ಟ ಕುಸಿತಲ್ಲ? ಅದು ನೋಡಿ ಗುರುಜಿ, ನಿನ್ನೆ ಈಗ 8ನೇ ತಿಂಗಳು ಸರಿನೇ ಇಲ್ಲ ಅಂತ ಹೇಳಿದ್ರಿ ನೀವು ಟೋಟಲ್ ಗುರುಜಿ. ಏನೇನು ನಾವು ಅವಾಂತರ ಆಗುತ್ತೆ ಎಲ್ಲ, ಅದು ಬಾಳ ಇದಾಯ್ತು ಗುರುಜಿ. ನೀವೆಲ್ಲ ಬಾಳ ಹೇಳಿದ್ರಲ್ಲ ಗುರುಜಿ. ನಾನು ಒಬ್ಬನೇ ಹೇಳಿದ್ದೆ, ಗುರು ಹುಚ್ಚನಾಗಿದ್ದಾಗ ಅಂತ ಎಲ್ಲ ಹೇಳ್ತಾರೆ, ಅದು ಒಳ್ಳೇದಲ್ಲ. ಸ್ಕೂಲ್ ಮಕ್ಕಳು ಎಜುಕೇಶನ್ ಮಿನಿಸ್ಟರ್ನೇ ಇಳಿಸ್ಬಿಟ್ರು ಅವರು. ಏನು ಹೇಳಿ? ಎಜುಕೇಶನ್ ಮಿನಿಸ್ಟರ್ ಇಳಿಸ್ಬಿಟ್ರು ಗುರುಜಿ. ಎಷ್ಟೆಲ್ಲ ಸಮಸ್ಯೆ ಆಯ್ತು ಗುರುಜಿ. ಆಮೇಲೆ ಮತ್ತೆ ಮಣ್ಣಂತೂ ಎಕ್ಸ್ಪೈರ್ ಲೇಕ್ ಆಯ್ತು ಗುರುಜಿ. CC ಕಾನ್ಸ್ಟೇಬಲ್ದು ಇದಾಯ್ತಲ್ಲ ಗುರುಜಿ, ಅದು 1 hour ಲೇಟ್ ಆಗಿ ಕೊಟ್ಟಿದ್ದಾರೆ ಗುರುಜಿ ಎಕ್ಸಾಮ್ ಪೇಪರ್. ಅದು ಲೀಕ್ ಆಗಿ ಏನೋ ಸಮಸ್ಯೆ ಆಗಿದೆ ಗುರುಜಿ. ಅದಾಯ್ತು. ತುಂಬಾ ಇದಾಗಿದೆ ಗುರುಜಿ. ಎಲ್ಲ ಎಜುಕೇಶನ್ ಮೇಲೆ ಬಹಳ ಇದಾಗ್ತಾ ಇದೆ ಗುರುಜಿ ಪ್ರೆಸೆಂಟ್ ಸಿಚುವೇಶನ್. ಆಮೇಲೆ ಇನ್ನು 10ನೇ ತಿಂಗಳು 31ನೇ ತಾರೀಕಿನ ಮಟ್ಟ ಏನೇನಾಗುತ್ತೆ ಅಂತ ಗೊತ್ತಿಲ್ಲ ಗುರುಜಿ. ಬಟ್ ಅಲ್ಲಿವರೆಗೂ ಜಗತ್ತು ನೆಮ್ಮದಿಯಾಗಿರಕ್ ಸಾಧ್ಯ ಇಲ್ಲ ಅಂತ ಹೇಳಿ, ಬಟ್ ಹಂಗೆ ಆಗ್ತಿದೆ ಗುರುಜಿ. ಏನಾದ್ರು ಈಗ ಸಾಲ್ವ್ ಆಯ್ತು ಅಂದ್ರೆ ಮತ್ತೆ ಇನ್ನೊಂದು ಏನಾದ್ರು ಸಮಸ್ಯೆ ಉದ್ಭವ ಆಗ್ಬಿಟ್ಟಿರುತ್ತೆ ಗುರುಜಿ. ಆಮೇಲೆ ಏನು ಅನ್ನಿಸ್ತು, ಗುರು ಹುಚ್ಚನಾದಾಗ ಇದೆಲ್ಲ ಪ್ರಪಂಚದಲ್ಲಿ ಮಳೆ ಬಂದು ಎಲ್ಲ ಹಾಳಾಗೋಗುತ್ತೆ, ತುಂಬ ಜನ ಕೊಚ್ಚೋಗುತ್ತೆ, ಬಿಲ್ಡಿಂಗ್ ಎಲ್ಲ ಬಿದ್ದೋಗುತ್ತೆ, ಆ ಬಂದು ಕಚ್ಚಿ ಅಂದಾಗ ನೀವು ಶಾಕ್ ಆದ್ರೆ ಇಡೀ ವರ್ಲ್ಡಲ್ಲಿ ಯಾವ ಅಷ್ಟೆಲ್ಲ ಜನ ಹೇಳಿರಲ್ಲ, ಇವೆಲ್ಲ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ನಾನು ಯಾವುದೂ ಪರಿಹಾರ ಜ್ಯೋತಿಷ್ಯವನ್ನು ತಂದವನಲ್ಲ. ಪ್ರಪಂಚ ಏನಾಗುತ್ತೇನೋ ಅಷ್ಟೆಲ್ಲ ಜನ ತಗೊಬಂದವ್ ನಾನು. ಏನು ಹೇಳಿ? ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ, ಯಾವ ಊರು? ನಾವು ಮೈಸೂರು ಗುರುಜಿ. ನೋಡ್ತೀರಿ ನಮ್ಮ ಕಾರ್ಯಕ್ರಮ? ನೋಡ್ತೀನಿ ಅಂದ್ರೆ ಗುರುಜಿ, ನಾನು ತುಂಬಾ ಇಷ್ಟ ಗುರುಜಿ ನಿಮ್ ಪ್ರೋಗ್ರಾಮ್ ಅಂದ್ರೆ. ಯಾವಾಗ್ಲೂ ಅಕ್ಕ ನೋಡ್ತಾ ಇರ್ತೀನಿ. ಯಾಕೆ ಇಷ್ಟ ತಾಯಿ ನನ್ನ ಪ್ರೋಗ್ರಾಮು? ನೀವ್ ಹೇಳ್ದಂಗೆ ಆಗುತ್ತೆ ಗುರುಜಿ. ಅದಕ್ಕೆ ಯಾಕೆ ಹೇಳ್ದಂಗಾಗುತ್ತೆ? ಏನೋ ಗೊತ್ತಿಲ್ಲ ಗುರುಜಿ, ನೀವ್ ಹೇಳ್ದಂಗೆ ನಡೀತಾ ಇದ್ದೆ. ಮಿರಾಕಲ್ ಅನ್ಸ್ಬಿಟ್ಟೈತೆ ನಮ್ಗೆ ನೀವ್ ಹೇಳೋದು. ಇಲ್ಲ, ನನಗೆ ದೇವರು ನನ್ನ ಬ್ರಹ್ಮ ನನಗೆ ಹೊಲ್ದಿದ್ದ ಗ್ರಹಗಳು. ಹಾಗಾಗಿನೇ ನನ್ನಂಗೆ ಯಾರಿಗಾರು ಇಷ್ಟು ಬುದ್ಧಿರೋ ಒಂದು ದೇವಸ್ಥಾನ ಕಟ್ಟಿ ಡೈಲಿ ಇದು ಮಾಡೋರು. ನಾನು ದೇವರು ನಿಮ್ಮಂಗೆ ನಾನು ಪೂಜೆ ಮಾಡ್ತೀನಿ, ನಿಮ್ಮಂಗೆ ಊಟ ಮಾಡ್ತೀನಿ, ಜ್ಯೋತಿಷ ಹೇಳ್ತಿದ್ದು ನನ್ನ ಕರ್ತವ್ಯ ಅಷ್ಟೇ. ನನಗೂ ತುಂಬಾ ಇಷ್ಟ ಗುರುಜಿ, ಕಲಿಬೇಕು ನಿಮ್ಮ ಹತ್ರ ಸಂಖ್ಯಾಶಾಸ್ತ್ರ ಎಲ್ಲ ಅಂತ ತುಂಬಾ ಇಷ್ಟ ಗುರುಜಿ. ಇಲ್ಲ, ನಾನು ತುಂಬ ಜನಕ್ಕೆ ಜ್ಯೋತಿಷ ಹೇಳ್ಕೊಟ್ಟಿವ. ತುಂಬ ಜನ TV-ಲೆಲ್ಲ ತುಂಬ ಜನ ನನ್ನ ಕ್ಲೈಂಟ್ಸ್ ಇರೋದು. ತುಂಬ ಜನ ಒಂದು 10-20 ಜನ ನನ್ನ ಹತ್ರ ಕಲ್ತಿರೋರು, ಒಂದು 10-20 ಜನ TV-ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಹೇಳೋರು, ಅವ್ರು ನನ್ನ ಸ್ಟೂಡೆಂಟ್ಗಳೇ. ಹೆಚ್ಚು ಕಮ್ಮಿ ಒಂದು 5,000 ಜನಕ್ಕೆ ಸ್ಟೂಡೆಂಟ್ ಮಾಡಿಕೊಟ್ಟಿದ್ದೀನಿ. ಎಷ್ಟು ಹೇಳಿ? ಹೇಳಿದ್ದೆಲ್ಲ ಫಾಲೋ ಮಾಡ್ತೀವಿ ಗುರುಜಿ ಮನೆಯವರೆಲ್ಲ. ಓಕೆ, ಏನು ಅನ್ನಿಸ್ತಮ್ಮ, ಈ ಮಳೆ ಬಂದು ಊರೆಲ್ಲ ಕೊಚ್ಚೋಗುತ್ತೆ, ಹಾವು ಬಂದು ಕಚ್ಚೆ ಅಂತ ನೀವು ಶಾಕ್ ಆದ್ರ? ಹೌದು ಗುರುಜಿ, ಸಾಕಾದ. ಯಾಕೆ, ಏನು ಅನ್ನಿಸ್ತಾ? ಅವಾಗ ನಾನು ಮುಂಚೆಲ್ಲ ಹೇಳ್ತಿದ್ದೆ ಅಡ್ವಾನ್ಸ್ ಆಗಿ. ಹಾಗಾಗಿ ಇದನ್ನ ಹೇಳಿದೆ. ಏನು ಕೇಳಬೇಕು ಅಂತ ಇದ್ದೀರಾ? ಮಗಳ ಬಗ್ಗೆ ಗುರುಜಿ, ನನ್ನ ಮಗಳ ಬಗ್ಗೆ. ಏನು ಕೇಳೋಕೆ? ಮಗಳು ಈಗ ಓದಿ ಜಾಬ್ ತಗೊಂಡಿದ್ದಾಳೆ ಗುರುಜಿ. ಅವಳದು ಮದುವೆ ಬಗ್ಗೆ ಹೆಂಗಿದೆ, ಮುಂದಕ್ಕೆ ಕೆಲ್ಸದ ಹೆಂಗಿರುತ್ತೆ ಅವಳದು ಕೆಲಸ, ಗೌರ್ಮೆಂಟ್ ತಗೋತಾಳ ಅಂತ ಕಂಪ್ನಿಲ್ ಮಾಡ್ತಾ ಇದ್ದಾಳೆ. ಗೌರ್ಮೆಂಟ್ ಜಾಬ್ಗೆ ಏನಾರ ಟ್ರೈ ಮಾಡ್ಬೋದಾ? ಮತ್ತೆ ಮದ್ವೆ ಜೀವನ ಹೆಂಗಿದೆ ಅನ್ನೋದು ತುಂಬಾ ಸ್ವಲ್ಪ ಸ್ಟ್ರಿಕ್ಟ್ ಗುರುಜಿ, ಯಾವಾಗ್ಲೂ ಕೋಪ. ಕೊಡಿ, ಇರೋದಿದ್ದಂಗೆ ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ನಾನು ಕೊಡಿ ಡೇಟ್ ಆಫ್ ಬರ್ತ್. 13/9/2004. 13/9/2004. 2004. ಟೈಮಿಂಗ್ಸು 9:55 ಬೆಳಿಗ್ಗೆ ಗುರುಜಿ, ಮಾರ್ನಿಂಗ್. 9:55? ಮಾರ್ನಿಂಗ್ 55 ಬೆಳಗ್ಗೆ. ಮಾರ್ನಿಂಗ್ ಅಂದರೆ ಸಂಜೆನಾ ಬೆಳಗ್ಗೆನಾ? ಬೆಳಿಗ್ಗೆ ಗುರುಜಿ, ಬೆಳಗ್ಗೆ. ಸೋಮವಾರ ಬೆಳಿಗ್ಗೆ. ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಹಾ ಪಕ್ಕಾ ಸಿಗುತ್ತೆ ಗೌರ್ಮೆಂಟ್ ಕೆಲಸ, ಅನುಮಾನ ಪಡಬೇಡಿ. ಅವಳು SI ಆಗ್ಬೇಕಂತ ಇದ್ದಾಳೆ, ಆಮೇಲೆ ಕಂಪ್ನಿಲೂ ಮಾಡ್ತಾ ಇದ್ದಾಳೆ ಈಗ. ಇಲ್ಲ, ಗೌರ್ಮೆಂಟ್ ಕೆಲಸ ಸಿಗುತ್ತೆ 100%. ಲಗ್ನದಲ್ಲಿ ರಾವು ಇದ್ದಾರೆ, ಕೇತು ಗ್ರಹ ಇದ್ದಾರೆ, ಯಾರ ಮಾತು ಕೇಳಲ್ಲ ಗುರುಜಿ. ಹೌದು, ಅವ್ಳು ಬೇಕಂದ್ರೆ ಬೇರೆ ಕ್ಯಾಸ್ಟ್ ಮದುವೆ ಆಗ್ಬೋದು, ಇಲ್ಲ ಬೇರೆ ಕ್ಯಾಸ್ಟ್ ಫ್ರೆಂಡ್ ಆಗ್ಬೋದು ಇವ್ರಿಗೆ. ಲವ್ ಮಾಡ್ತಾ ಇದ್ದಾಳೆ ಗುರುಜಿ, ಆಗ್ಲೇ ಆಲ್ರೆಡಿ ಒಂದು ಹುಡುಗನ್ನ. ಏನು ಹೇಳಿ?
ಲವ್ ಮಾಡ್ತಾ ಇದ್ದಾಳೆ ಗುರುಜಿ ಒಂದ್ ಹುಡುಗನ್ನ. ಅದನ್ನು ಯಾವ ಕ್ಯಾಸ್ಟು? ಗೌಡ್ರು. ನೀವು? ನಾವು ಕುರ್ಬ. ಅದನ್ನೇ ಬೇರೆ ಕ್ಯಾಸ್ಟ್ ಅಂತ ಹೇಳಿದೆ ನೋಡಿ. ನಂಗೆ ಹೇಳಿದೆ ಏನು ಶಾಕ್ ಆದ್ರ ಹೇಳಿದ ತಕ್ಷಣ? ಅದೇ ಗುರುಜಿ ಈಗ ಯಾಕೆ ಶಾಕ್ ಆದ್ರೆ? ನೀವು ನಾನು ಹೇಳಕ್ ಮುಂಚೆ ಹೇಳ್ಬಿಟ್ಟಲ್ಲ ಗುರುಜಿ, ನಾನು ಹೇಳಕ್ ಅಂತಾನೆ ಇದ್ದೆ ಈಗ. ಇಲ್ಲ, ಲಗ್ನದಲ್ಲಿ ಕೇತು ಗ್ರಹ ಇದ್ರೆ ಬೇರೆ ಕ್ಯಾಸ್ಟನ್ನ ಮದುವೆ ಆಗಬೇಕು. ಇಲ್ಲ ಇದು ಹೇಗೆ ಅಂದರೆ, ಇಲ್ಲ ಬೇರೆ ಕ್ಯಾಸ್ಟ್ ಮದುವೆ ಆಗಬೇಕು. ಅಪ್ಪಿತಪ್ಪಿ ಮದುವೆ ಆದ್ರೂ ಕೂಡ ಬೇರೆ ಕ್ಯಾಸ್ಟ್ ಜೊತೆ ಫ್ರೆಂಡ್ಶಿಪ್ ಇಟ್ಕೋತಾರೆ. ಫ್ರೆಂಡ್ ಅಲ್ಲಿ ಇದ್ದಾಳೆ, ಅವನ್ನೇ ಮದ್ವೆ ಐತೀನಿ ಅಂತ ಇದ್ದಾಳೆ. ನಮ್ದು ಓಕೆ ಹೆಂಗಿದೆ ಅಂತ ಗುರುಜಿ ಯಾವಾಗ್ಲೂ ಜಗಳ ಆಡ್ತಾರೆ ಗುರುಜಿ ಇಬ್ರು ಡೈಲಿ. ಸರಿ, ಅದಕ್ಕೆ ಭಯ ಹೆಂಗಿದೆ ಅವಳ ಜೀವನ ಲೈಫು ಮದ್ವೆ ಆದ್ರೆ. ಇಲ್ಲೆಲ್ಲ ಚೆನ್ನಾಗಿರ್ತಾರೆ, ದುಡ್ಡು ಕಾಸು ಎಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿರ್ತಾರೆ. ಕಿತ್ತಾಡಿದ್ರು ಕೂಡ ಅವ್ರು ಸರಿ ಹೋಗ್ತಾರೆ, ಹೆದರಬೇಡಿ. ಏನು ಹೇಳಿ? ಓಕೆ, ಒಳ್ಳೇದಾಗ್ಲಿ. ನಾನು ಏನೋ ಖುಷಿ ಆಯ್ತಾ? ಅಯ್ಯೋ ತುಂಬಾ ಖುಷಿ ಆಗ್ಬಿಟ್ಟಿದ್ದೀನಿ ಗುರುಜಿ. ಲೈನ್ ಸಿಕ್ಕಿರೋದೇನೆ. ಆಮೇಲೆ ನಾ ಹೇಳಿದ್ಮೇಲೆ ಗುರುಜಿ ಕಲಿಬೇಕು ಅನ್ನೋ ಆಸೆ ನಿಮ್ ನೋಡಿದ್ರೆ ನಾನು. ಇಲ್ಲ, ನಾನೊಂದು ಏನಾಗೋದು ಗೊತ್ತಾ, ಎಲ್ಲರಿಗೂ ಏನಾಗೋದು ಗೊತ್ತಾ, ಓದಿ ಕೆಲಸ ನೋಡ್ತೀನಿ ಗುರುಜಿ. ಇಲ್ಲ, ಎಲ್ಲರಿಗೂ ಓದಿ ಕೆಲ್ಸಕ್ಕೆ ಸೇರ್ಕೊತಾರೆ. ದೇವ್ರು ನಂಗೆ ಜ್ಞಾನ ಕೊಟ್ಟವನೇ. ಜನ ಆರ್ಯವರ್ಧನ್ ಹೇಳಿದ್ದು ಆಗುತ್ತಾ ಆಗಲ್ವಾ ಅಂತಾರೆ. ನನ್ನ ಫಾಲೋವರ್ಸ್ ಎಲ್ಲರಿಗೂ ಮಾತ್ರ ಗೊತ್ತಿರುತ್ತೆ. ಏನು ಹೇಳಿ? ಹೇಳೇ ಬಿಟ್ರಲ್ಲ ಗುರುಜಿ, ನಾನು ಅಂದೇ ಇರ್ಲಿಲ್ಲ ಹೇಳೋಣ ಅನ್ನೋಷ್ಟೊಳಗೆ ನೀವೇ ಹೇಳ್ಬಿಟ್ರಲ್ಲ ಗುರುಜಿ. ಏನಂತ? ಬೇರೆ ಕ್ಯಾಸ್ಟ್ ಆಯ್ತಾಳೆ ಅಂತ. ಆ ಬೇರೆ ಕ್ಯಾಸ್ಟ್ ಆಗ್ತಾಳೆ ಇವಳು ಅಂತ ಹೇಳಿದ್ರಲ್ಲ ಗುರುಜಿ, ನಾನು ಹೇಳಕ್ ಮುಂಚೆನೆ. ಮೇಡಮ್, ಈ ಜ್ಯೋತಿಷ್ಯನ, ಈ ಗ್ರಹಗಳನ್ನ, ಈ ಪ್ರಪಂಚದಲ್ಲಿ ನಂತರ ಒಂದು ಪೀಸಿನ ಈ ಭೂಮಿಲಿ ಯಾರು ಹುಟ್ಟಲ್ಲೋದಿಲ್ಲ, ಹುಟ್ಟೋದು ಇಲ್ಲ. ಹೌದು ಗುರುಜಿ, ಆಗಲ್ಲ, ಆಗದ್ದು ಇಲ್ಲ. ನಾನು ಬರ್ಕೊಡ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾಕಂದ್ರೆ ನಾನು ಇವತ್ತು ಮಾಡ್ಬೇಕು ಅಂತ ಆಸೆ ಗುರುಜಿ ನಿಮ್ನ ಒಂದಿನ. ಅಲ್ಲ, ನಾನು ತಿರುಪತಿ ದೇವಸ್ಥಾನ ಬಾಗ್ಲಾಗ್ತಾರಂತೆ. ಗುರು ಯಾರು ಮಳೆ ಬರೋದು, ಮಳೆ ಬಂದು ಊರೆಲ್ಲ ನಾಶ ಆಗುತ್ತೆ, ರೈತರಿಗೆ ಒಳ್ಳೇದಾಗಲ್ಲ, ಹಾವು ಬಂದು ಕಚ್ತವೆ, ಮತ್ತೆ ಗುರು ಹುಚ್ಚಿನಾದ್ರು ಎಜುಕೇಶನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಇವೆಲ್ಲ ನನ್ನ ಮಾತು. ದೇಶನ ಹತ್ತುರಿತೈತೆ. ಹೌದು, ಯಾರು ಹೇಳಿದ್ರು? 6ನೇ ತಿಂಗಳು 8ನೇ ತಿಂಗಳು ಯಾರು ಹೇಳಿಲ್ಲ. ಎಲ್ಲರೂ ಸುಮ್ಮನೆ ಜ್ಯೋತಿಷ ಅಂದ್ರೆ ನಿನ್ಗೆ ಆ ಶಾಂತಿ ಈ ಶಾಂತಿ ಈ ನಾವು ಹಂಗಲ್ಲ, ಹಿಂಗೆ ಆಗುತ್ತೆ, ಹಿಂಗೆ ಆಗುತ್ತೆ. ಏನು ಹೇಳಿ? ಹೌದು ಗುರುಜಿ. ಎಲ್ಲರಿಗೂ ಏನಾದ್ರು ಗೊತ್ತಾ, ಇದು ಆರ್ಯವರ್ಧನ್ ದೇವರ ಓದಿಲ್ಲ, ಅದು ಹೆಂಗೆ ಹೇಳ್ತಾನೆ? ದೇವ್ರು ನಂಗೆ ಜ್ಞಾನ ಕೊಟ್ಟವನು ಹೇಳ್ತಾ ಇದ್ದೀನಿ. ಏನು ಹೇಳಿ? ಜ್ಞಾನ ಕೊಟ್ಟವನೇ. ಇವಾಗ ನಂಗೆ ಇಷ್ಟು ಸಂಪಾದನೆ ಇದೆ ತಾನೆ, ನಾನು ಒಳ್ಳೆ ಬಟ್ಟೆ ಹಾಕೊಂಡು ಸೋಕಿ ಮಾಡ್ಕೊಂಡು ಎಣ್ಣೆ ಹೊಡ್ಕೊಂಡು ಹೋಟ್ಲಲ್ಲಿ ತಿರ್ಕೊಂಡು ಮನೆಗೆ ಹೋಗ್ಬೋದಾಯ್ತಾನೆ. ಹೌದು. ಯಾವ್ದಾದ್ರು ಒಂದು ವೇದಿಕೆ ನೋಡಿದ್ರ ನೀವು? ಇಲ್ಲ ಗುರುಜಿ. ಒಂದು ವೇದಿಕೆ, ಒಂದು ಟೈಮ್ ಪಾಸ್ ಮಾಡೋದು ನೋಡಿದ್ರಿ ಇವತ್ತರೆಗೂ? ಇಲ್ಲ ಗುರುಜಿ. ಇಷ್ಟೊಂದು ಸಂಪಾದನೆ ಮಾಡಿದ್ದೀನಿ. ಯಾವ್ದಾದ್ರು ಒಂದು ಫಾರಿನ್ ಟ್ರಿಪ್ ನೋಡಿದ್ರಾ? ಇಲ್ಲ. ಯಾವುದೇ ಅವರು ಟೆಂಪಲ್ಗೆ ಹೋಗ್ತೀನಿ. ಏನು ಹೇಳಿ? ಟೆಂಪಲ್ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ತೀನಿ. ಹೌದು ಗುರುಜಿ. ಓಕೆ, ಒಳ್ಳೇದಾಗಲಿ. ಇವತ್ತು ಮಾತಾಡ್ತಿರೋಂಥ ಮಾತು ವಿಜಯ್ ಬಗ್ಗೆ. ವಿಜಯ್ ಫೋಟೋ ಇದ್ರೆ ಹಾಕಿ, ವಿಜಯ್ದು ಹಾಕಿ, ಮತ್ತು ಕಾವೇರಿ ನೀರು ಬಗ್ಗೆ ಮಾತಾಡ್ತೀನಿ, ಅದನ್ನು ಹಾಕಿ, ಮತ್ತು 8ನೇ ನಂಬರ್ ಬಗ್ಗೆ ಮಾತಾಡ್ತೀನಿ, ಅದನ್ನು ಹಾಕಿ, 22ನೇ ತಾರೀಕು ಬಗ್ಗೆ ಮಾತಾಡಿ. ನೋಡಿ, ಯಾವತ್ತೂ ಕೂಡ ತಮಿಳ್ ವಿಜಯ್ಗೆ ಕಾವೇರಿ ಗಲಾಟೆ ಯಾವತ್ತೂ ಬರಲ್ಲ. ಹಿಂದೆ ಮುಂದೆ ಆಗ್ಬೋದು. ಹಾಗಾಗಿನೇ ದಯವಿಟ್ಟು ಯಾರೆಲ್ಲ ಒಂದು ಹೋರಾಟ ಮಾಡ್ತಿರೋ, ಮತ್ತು ಯಾರೆಲ್ಲ ಒಂದು ಸ್ಟ್ರೈಕ್ ಮಾಡ್ತಿರೋ, ದಿಢೀರ್ ಡಿಸಿಷನ್ ತಗೋಬೇಡಿ. ನನ್ನ ಕಾರ್ಯಕ್ರಮವನ್ನು ನೋಡಿದರು ದಯವಿಟ್ಟು ತಗೋಬೇಡಿ. ಸ್ವಲ್ಪ ಹಿಂದೆ ಮುಂದೆ ಆದರೂ ಮಳೆ ಬಂದು ಪ್ರಕೃತಿ ನೀರನ್ನು ಬಿಡಿಸೇ ಬಿಡುತ್ತೆ. ಯಾಕಂದರೆ ತಮಿಳ್ ವಿಜಯ್ದು ಕಾವೇರಿ ನೀರಿನ ಗಲಾಟೆಗಳು ತಮಿಳ್ ವಿಜಯ್ ಇರೋರಿಗೂ ಕೂಡ ಅಷ್ಟೊಂದೇನು ದೊಡ್ಡ ಗಲಾಟೆ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕದಲ್ಲೂ ಕೂಡ ಏಕ್ದಮ್ಮು 2 ದಿವಸಕ್ಕೆ ರಾಂಗ್ ಡಿಸಿಷನ್ನ ತಗೊಳಕ್ಕೆ ಹೋಗಬೇಡಿ. 100% 2 ದಿವಸಕ್ಕೆ ರಾಂಗ್ ಡಿಸಿಷನ್ನ ಯಾವುದಕ್ಕೂ ತಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲರ ಮೇಲೂ ಕೂಡ ಜವಾಬ್ದಾರಿ ಇರುತ್ತೆ. ನೀವು ಕೂಡ ಮಾತಾಡೋರ ಮೇಲೂ ಜವಾಬ್ದಾರಿ ಇರುತ್ತೆ, ನಾವು ಮಾತಾಡೋರ ಮೇಲೂ ಕೂಡ ಜವಾಬ್ದಾರಿ ಇರುತ್ತೆ. ದಯವಿಟ್ಟು ಇದನ್ನು ತಗೋಬೇಡಿ. ಯಾಕಂದರೆ ನಾನು ಅಸ್ಟ್ರಾಲಜಿ ಬ್ರಹ್ಮ ಆಗಿರೋದ್ರಿಂದ, ಮಾತನಾಡುವ ದೇವರಾಗಿರೋದ್ರಿಂದ ನಾನು ಮಾತಾಡ್ತೀನಿ. ಯಾಕಂದರೆ ಈ ಪ್ರಪಂಚದಲ್ಲಿ ನೀವು ಇಷ್ಟು ದಿವಸ ಡೈಲಿ TV ಹಾಕ್ತೀರಾ, ಇನ್ಸ್ಟಾಗ್ರಾಮ್ ಹಾಕ್ತಾಯಿದ್ದೀರಾ, ನೀವೆಲ್ಲರೂ ಹಾಕಿ ನೋಡ್ತಾ ಇದ್ದೀರಾ. ಮಳೆ ಬರ್ತೈತೆ, ಎಜುಕೇಷನ್ ಪ್ರಾಬ್ಲಮ್ ಆಗುತ್ತೆ, ಎಜುಕೇಷನ್ ಮಿನಿಸ್ಟ್ ಇಳಿತವ್ರೆ, ಫ್ಲೈಟ್ ಬೀಳ್ತೆ ಅಂತ. ನನಗೆ ದಿವ್ಯ ದೃಷ್ಟಿಯಿಂದ ಮುಂಚೆಲ್ಲ ಇದೆಲ್ಲ ಗೊತ್ತಾಗುತ್ತೆ. ನಾನು ಇದನ್ನು TV ಹೇಳ್ತಾ ಇರ್ತೀನಿ. ಸಾಕಷ್ಟು ಜನ ನನ್ನ ಫಾಲೋವರ್ಸ್ ಹೌದು ಅಂತಾರೆ. ತುಂಬ ಜನ ಇದನ್ನು ತಪ್ಪಾಗಿ ತಗೋತೀರ. 100% ಅಂದರೆ ಅದು ನಿಮ್ಮ ಪರ್ಸ್ನಲ್. ನಾನು ನಿಮ್ಮ ಬಗ್ಗೆ ನಾನು ಏನು ಹೇಳಲ್ಲ. ಯಾಕಂದರೆ ಒಂದು ದೊಡ್ಡ ಚಾನಲ್. ನಾನು ಇನ್ಸ್ಟಾಗ್ರಾಮ್ ಪರ್ಸ್ನಲ್ ಆಗಿ ನಾನು ಬೈದು ಬುದ್ಧಿ ಹೇಳುವೆ. ಇದು ಒಂದು ಚಾನಲಲ್ಲಿ ನಾವು ಗೌರವವಾಗಿ ಮಾತಾಡಬೇಕು. ಅದು ನಿಮ್ಮ ಪರ್ಸ್ನಲ್. ಆದರೆ ಇಷ್ಟು ದಿವಸ ನಾನು TV ಬರಬೇಕಾದ್ರೆ ಒಂದು ಕೂಡ ನೆಗೆಟಿವ್ ಕರೆ ಬಂದಿಲ್ಲ. ಯಾಕೆ ಬರಲ್ಲ ಅಂದರೆ ಅವರೆಲ್ಲ ನನ್ನ ಫಾಲೋವರ್ಸು. ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಯಾರು ಮಾಡ್ತಾರೋ ಅದು ಅವ್ರ ಪರ್ಸ್ನಲ್, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಡೈಲಿ TV ಬರ್ತಾಯಿದ್ದೀನಿ. ಗುರುಜಿ ನೀವು ಹೇಳಿದ್ದಾಗುತ್ತೆ, ಗುರುಜಿ ನೀವು ಹೇಳಿದ್ದಾಗುತ್ತೆ, ನೀವು ದೇವರು, ಗುರುಜಿ ನೀವು ದೇವರು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ನನ್ನನ್ನು ಇಷ್ಟು ವರ್ಷ TV ನೋಡಿ ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಒಬ್ಬ ಬಡವರಾಗಲಿ ಶ್ರೀಮಂತರಾಗಲಿ. ಇದೇ ಯಾಕೆ ಭಾಳ ವಿಶೇಷವಾಗಿ
ತಮಿಳ್ ವಿಜಯ್ಗೆ ಇನ್ಯಾವತ್ತೂ ನೀರಿನ ತೊಂದರೆಗಳು ಬರಲ್ಲ. ಯಾಕೆ ಬರಲ್ಲ ಅಂದರೆ ಅವ್ರು ಕಟಕ ರಾಶಿ, ಕಟಕ ಲಗ್ನದಲ್ಲಿ ಹುಟ್ಟಿದ್ದಾರೆ, ಅವರು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಶುಕ್ರ ದಶೆ ನಡೀತೈತೆ. ಕಟಕ ಲಗ್ನಕ್ಕೆ ನೀರು ಎದ್ವಾ ತದ್ವಾ ಬರುತ್ತೆ. ತಮಿಳ್ನಾಡಿಗೆ ನೀರಿನ ಪ್ರಾಬ್ಲಮ್ ವಿಜಯ್ಗಿರಲ್ಲ. ಆದರೆ ಲೇಟ್ ಆಗ್ಬೋದು, 15 ದಿವಸ, 1 ತಿಂಗಳು, 2 ತಿಂಗಳು ಲೇಟ್ ಆಗ್ಬೋದು. ಆದರೆ ದೇವರು ವರುಣ ದೇವರಿಗೆ ಸಪೋರ್ಟ್ ಮಾಡೇ ಮಾಡ್ತಾನೆ. ಅದೇ ಜಯಲಲಿತೆಗೆ ಆಗ್ತಾ ಇರಲ್ಲ. ಜಯಲಲಿತಾ ಸಿಂಹ ರಾಶಿ, ಕಟಕ ರಾಶಿ 12ನೇ ಮನೆ. ಹಾಗಾಗಿ ಜಯಲಲಿತಾ ಇರಬೇಕಾದ್ರೆ ಕಾವೇರಿ ಗಲಾಟೆನೇ ಒಂದು ದೊಡ್ಡ ನ್ಯೂಸ್ ಆಗೋದು, ದೊಡ್ಡ ಗಲಾಟೆ ಆಗೋದು. ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೂ ನಮಗೂ ನೀರಿನ ಗಲಾಟೆ ಆಗಲ್ಲ. ಮತ್ತು ಅಪ್ಪಿತಪ್ಪಿ ಡಿ ಕೆ ಶಿವಕುಮಾರ್ ಇರೋರವರೆಗೂ ಆಗಲ್ಲ. ಯಾಕಂದ್ರೆ ಅವ್ರಿಗೂ ವೃಷಭ ರಾಶಿ. ಹಾಗಾಗಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಾಂಧವ್ಯ ಬೆಳೀತಿದೆ. ವಿಜಯ್ಗೂ ಅವ್ರಿಗೂ ಯಾವಾಗಲೂ ಏನು ಬೇಕಾದ್ರೂ ರಾಜಕೀಯದಲ್ಲಿ 100 ಮಾತಾಡಿರ್ಬೋದು. ಡಿ ಕೆ ಶಿವಕುಮಾರ್ ಅವ್ರಿಗೂ ತಮಿಳ್ ವಿಜಯ್ ಅವ್ರಿಗೂ ಒಳ್ಳೆ ಬಾಂಡಿಂಗ್ ಬೆಳೀತಿದೆ. ಇಲ್ಲೂ ಕಾಂಗ್ರೆಸ್ಸು ಅಲ್ಲೂ ಕಾಂಗ್ರೆಸ್ಸು ಅನ್ನೋದಲ್ಲ, ಇದನ್ನು ಮಾತಾಡೋರಿಗೆ ತಪ್ಪಾಗುತ್ತೆ. ಅವರಿಬ್ಬರು ಒಂದು ಮೀಟಿಂಗ್ ನಡೆದ್ರೆ ಸಾಕು, ಒಳ್ಳೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಇನ್ನೂ ಒಂದು ಮೀಟಿಂಗ್ ನಡೆದಿಲ್ಲ ಅವ್ರಿಗೆ. ಫೋನಲ್ಲಿ ವಿಶ್ ಮಾಡೋದು ನೋಡಿದ್ದೀನಿ ನಾನು ಡಿ ಕೆ ಶಿವಕುಮಾರ್ ಅವ್ರು ಸಿ ಎಮ್ ಆದಾಗ. ಒಂದು ಮೀಟಿಂಗ್ ನಡೆದ್ರೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ ಅಂತ ಹೇಳುತ್ತೆ. ಆಮೇಲೆ ತಮಿಳ್ ವಿಜಯ್ ಜಾತಕ ತುಂಬ ಚೆನ್ನಾಗಿದೆ. ಹಾಗಾಗಿನೇ ದೇವರವರು ಅವರೊಬ್ಬರು ದೇವ್ರ ಮಗ ಅಂತ ಹೇಳುತ್ತೆ. ಸಣ್ಣ ಪುಟ್ಟ ಅವರ ಪರ್ಸ್ನಲ್ ಲೈಫನ್ನು 100 ಮಾತಾಡ್ಬೋದು. ಮನುಷ್ಯನಿಗೆ ಎಲ್ಲರಿಗೂ ಆಸೆ ಇರುತ್ತೆ, ಆದರೆ ಒಂದು ಶಕ್ತಿ ಅನ್ನೋದಿರುತ್ತೆ. ಅವರು ಈ ಭೂಮಿಲಿ ಒಂದು ದೇವ್ರ ಮಗ ಹುಟ್ಟಿರ್ತಾರೆ. ಒಳ್ಳೆಯದೇ ನಡೀತಿದೆ, ಒಳ್ಳೆಯದೇ ಆಗುತ್ತೆ. 100% ಒಳ್ಳೆಯದೇ ಮಾಡ್ತಾರೆ ವಿಜಯ್ ಅವರು ಕೂಡ. ಅದೇ ಥರ ಒಂದು ಇಲ್ಲೇನಾಗುತ್ತೆ, ನಾನು ಹೇಳಿದಂಥ ಮಾತು ಗುರು ಹುಚ್ಚಿನಾಗಿ 10ನೇ ತಿಂಗಳವರೆಗೂ 31ನೇ ತಾರೀಕು ಗುರು ಹುಚ್ಚಿನಾಗಿರ್ತಾನೆ. ದಯವಿಟ್ಟು ನಾನೊಬ್ಬ ಮಾತನಾಡುವ ದೇವರು, ನನ್ನ ಏನು ಬ್ರಹ್ಮ ಅಂತ ಏನು ಕರೀತಿರೋ ನನ್ನನ್ನು ಮಾತನಾಡುವ ದೇವರು ಅಂತ, ನನ್ನ ಮಾತೆಲ್ಲವೂ ಕೂಡ ನಿಜ ಆಗುತ್ತೆ. ನಿಜ ಆಗೋದಕ್ಕೆ ಹಾಗಾಗಿನೇ ನಾನು ತುಂಬ ನನಗೆ ಗೊತ್ತಿರೋ ವಿಷಯನ ಇಡೀ ವರ್ಲ್ಡಲ್ಲಿ ಮಳೆ ಬಂದು ಹಾವು ಬಂದು ಮಳೆ ಬಂದು ಹಾವು ಕಚ್ಚಿತಂತ ಒಬ್ಬರು ಯಾರೂ ಹೇಳಿಲ್ಲ. ಅದೊಂದು ಸೈಂಟಿಸ್ಟ್ ಆಗಲಿ, ಜ್ಯೋತಿಷ್ ಆಗಲಿ, ಅವಧೂತರಾಗಲಿ, ದೇವರಾಗಲಿ, ಯಾರೂ ಇಲ್ಲ. ಇದನ್ನೆಲ್ಲವೂ ಕೂಡ ನಾನು ಜನಕ್ಕೆ ಹೇಳಿ ಅಚ್ಚು ಮಾಡಿದ್ದೀನಿ. 100% ಮಳೆ ಬಂದು ಹಾವು ಕಚ್ಚೋಗುತ್ತೆ. ಮತ್ತು ನಾನು ಹೇಳಿದೆ ಈ ಸರಿ ಕೇರಳ ತುಂಬ ಹುಷಾರಾಗಿರಬೇಕು. ಕೇರಳ ತುಂಬ ನೀರು. ಮತ್ತು ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ 100%. ಯಾಕೆ ಈ ಮಾತನ್ನೆಲ್ಲವೂ ಕೂಡ ಹೇಳ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿಗೆ ಯಾಕೆ ಬರಬಾರ್ದು ಅಂತಲೂ ಕೂಡ ಮಳೆಯಿಂದ ತುಂಬ ಅನಾಹುತ ಆಗ್ತೈತೆ. ಆದರೆ ತಮಿಳ್ನಾಡಿಗೆ ನೀರಿರಲ್ಲ, ನೀರು ಬಂತು. ತಮಿಳ್ನಾಡಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ಹಾಡಿ ಕೃತಿಕೆ ಅಂತ ಒಂದು ಕೃತಿಕಾ ನಕ್ಷತ್ರ ದಿವಸ ಈ ಒಂದು ತುಂಬ ಜನ ಪೂಜೆ ಮಾಡ್ತಾರೆ ಕಾವೇರಿ ನದಿನ. ಅದಕ್ಕೆ ನೀರಿಲ್ಲ ಅಂತ ನಳತಾಯಿದ್ರು. ನೀರು ಕಾವೇರಿ ನೀರು ಭಗವಂತ ಮಳೆ ಬಂದು ನೀರು ತಮಿಳ್ನಾಡಿಗೆ ತನ್ನಂತಾನೇ ಹರಿದೈತಿ 100%. ನೋಡಿ, ಎಲ್ಲರೂ ಕೂಡ ಕಾವೇರಿ ನದಿನ ಪೂಜೆ ಮಾಡ್ತಾಯಿದ್ದಾರೆ. ತುಂಬ ತಮಿಳ್ನಾಡಲ್ಲಿ ಕಾವೇರಿ ನದಿನ ಪೂಜೆ ಮಾಡ್ತೀವಿ. ಯಾಕಂದರೆ ನಮ್ಮ ನರನಾಡಿಲೆಲ್ಲರೂ ಕೂಡ ನಾವು ಕಾವೇರಿ ನೀರನ್ನು ಕುಡಿದು ಬೆಳೆದಿದ್ವಿ 100%. ಕಾವೇರಿ ನೀರಿಗೆ ಅಷ್ಟು ನಾವು ಗೌರವ ಕೊಡ್ತೀವಿ. ನಮ್ಮ ಬ್ಲಡ್ ಎಷ್ಟು ಮುಖ್യമೋ ನಮಗೆ ನೀರು ಅಷ್ಟೇ ಮುಖ್ಯ. ಹಾಗಾಗಿನೇ ಇಲ್ಲಿ ಏನಪ್ಪ ಅಂದರೆ ಒಂದು ವಿಶೇಷ ಏನಂದರೆ, ಮಂಡ್ಯದಲ್ಲಿ ಇದು MLA ಅವ್ರಿಗೆ ಸೇರ್ತಾ ಹೋಗುತ್ತೆ. ಅವರು ಪಾಪ ಗಣಿಗಾರ, ನನಗೂ ಅವ್ರಿಗೂ ಭಾಳ ಆತ್ಮೀಯರು. ಅವರು ಕೂಡ ಭಾಳ ಅದ್ಭುತ. ಅವರು ವೃಷಭ ರಾಶಿ, ಮೃಗಶಿರ ನಕ್ಷತ್ರ. ಹಾಗಾಗಿಯೇ ವೈಬ್ರೇಷನ್, ಅದ್ಭುತವಾದ ವೈಬ್ರೇಷನ್. ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಟ್ರಾಫಿಕ್ ಥರ ಆಗ್ಬೋದು ಅಷ್ಟೇ. ಹಾಗಂತ ನೀರು ಬಿಡ್ದಿರೋವಷ್ಟು ಬರಗಾಲ ಯಾವತ್ತೂ ಕೂಡ ಆಗಲ್ಲ. ಬರ್ದಿಟ್ಟು ಕೇಳಿ, ನೀರನ್ನು ಬಿಡ್ದಿರೋಷ್ಟು ಬರಗಾಲ ಆಗಲ್ಲ, ಹಿಂದೆ ಮುಂದೆ ಆಗ್ಬೋದು. ನೋಡಿ, ಕಾವೇರಿ ನೀರನ್ನ ಎಷ್ಟು ಆನಂದವಾಗಿ ಕೈ ಮುಗಿತವ್ರೆ. ಆ ನೀರಿಗೆ ಎಷ್ಟು ಗೌರವವನ್ನು ಕೊಡ್ತಾರೆ. ನೋಡಿ, ಲೇಟಾಗಿ ಸಿಕ್ತಾಗಲೂ ಕೂಡ ಅದಕ್ಕೆ ಗೌರವ ಜಾಸ್ತಿ ಅಂತೆ. ತನ್ನಂತಾನೇ ಅರಿತಾರೆ. ಈ ಪ್ರೀತಿ, ಈ ವಿಶ್ವಾಸ ಜನಗಳಲ್ಲಿಲ್ಲ. ಒಂದು ಅರಿತಾ ಇದ್ದರೆ ನಮಸ್ಕಾರ ಮಾಡ್ತಾರೆ. ನಾವು ಕೂಡ ನಮಸ್ಕಾರ ಮಾಡ್ಬೇಕಂತ. ನೋಡಿ, ನಾನು ಇವತ್ತು ಹೇಳ್ತಾ ಇದ್ದೀನಿ ಎಲ್ಲ ಮಾತನ್ನು ಕೂಡ ನೀವು ದಯವಿಟ್ಟು ಈ ವಿಡಿಯೋನ ಸೇವ್ ಮಾಡಿಟ್ಟು ಕೇಳಿ. ನಾನು ಹೇಳೋ ಮಾತು ಎಲ್ಲವೂ ಕೂಡ ನಿಜ ಆಗೋಕ್ಕೋಸ್ಕರ ನಾನು 99% ನಾನು ಅಸ್ಟ್ರಾಲಜಿಲಿ ಎಲ್ಲವೂ ನನಗೆ ಅರ್ಥ ಆಗುತ್ತೆ. ಅರ್ಥ ಆಗೋದನ್ನು ಹೇಳ್ತೀನಿ, ಅದು ನಡೀತಾ ಇದೆ. ನಾನು ಬರೆದಿಡ್ಬೋದು, ನನಗದೇನು ಇಷ್ಟ ಆಗ್ತಾಯಿಲ್ಲ. 100% ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಮತ್ತು ಯಾವಾಗಲೂ ಕೂಡ ಈ ಒಂದು ವೈಬ್ರೇಷನ್ನು ಸಕಲ ಸಂಪತ್ತು ಐಶ್ವರ್ಯವನ್ನು ನೀರು ತುಂಬಿ ತುಳುಕುತ್ತೆ. ಕಾವೇರಿ ನೀರು, ಹೆದರಬೇಡಿ. ಮತ್ತು ತಮಿಳ್ನಾಡಿಗೂ ಕೂಡ ನೀರಿನ ಯಾವತ್ತೂ ಸಿಗುತ್ತೆ. ಮತ್ತು 10ನೇ ತಿಂಗಳವರೆಗೂ ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. 10ನೇ ತಿಂಗಳವರೆಗೂ ಕೂಡ ನೀವು ಒಂದಲ್ಲ ಒಂದು ಸಮಸ್ಯೆಗಳು ಬರೋದ್ರಿಂದ ಒಂಚೂರು ದಯವಿಟ್ಟು ಪ್ರಕೃತಿ ಹತ್ರ ಎಲ್ಲ ಹೋಗ್ಬೇಡಿ. ನೆನ್ನೆ ಒಬ್ರು ಯಾರೋ ನೋಡಿ ಇದ್ರ ಹತ್ರ ನಿಂತ್ಕೊತೀರ, ಒಂದು ಅನಾಹುತ ಆಗುತ್ತೆ. ಯಾಕೆ ಇಷ್ಟು ಅನಾಹುತ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀರು ಮುಂದೆ ಹೋಗಿ ಯಾರು ಕೂಡ ಪ್ರಕೃತಿನ ನೋಡಬೇಡಿ. ಮತ್ತು ದೊಡ್ಡ ದೊಡ್ಡ ಬೆಟ್ಟ, ಸಾಹಸ ಮತ್ತು ಬಲವಂತವಾದ ಡ್ರೈವಿಂಗ್ ಮಾಡಬೇಡಿ 10ನೇ ತಿಂಗಳವರೆಗೆ. ಯಾಕಂದರೆ ಗುರು ಹುಚ್ಚಿನಾದಾಗ
ಇದೆಲ್ಲವೂ ಕೂಡ ನಡೀತಿದೆ. ಗುರು ಹುಚ್ಚನಾದರೆ ಒಂದಲ್ಲ ಒಂದು ಸಮಸ್ಯೆಗಳು, ಕಷ್ಟಗಳು ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಯಾಕಂದರೆ ಇಂಥ ಕಷ್ಟಕ್ಕೆ ನಿಮಗೆ ಗೊತ್ತಿಲ್ಲ 100%. ಯಾಕಂದರೆ ಗುರುಗ್ರಹ ಇದಾರಲ್ಲ, ಅದು ತುಂಬ ಮಿರಾಕಲ್ ಗ್ರಹ ಅಂತ ಹೇಳುತ್ತೆ. ಗುರು ಒಂದಲ್ಲ ಒಂದು ಸಮಸ್ಯೆಗಳನ್ನು ಕೊಡುತ್ತೆ, ಒಂದಲ್ಲ ಒಂದು ಕಷ್ಟವನ್ನು ಕೊಡುತ್ತೆ. ಯಾಕಂದರೆ ಗುರು ಕಟಕ ರಾಶಿಗೆ ಬಂದಾಗಲೇ ಪ್ರಪಂಚ ನೆಮ್ಮದಿ ಇಲ್ಲ ಅಂತ ನಾನು ಪ್ರೆಡಿಕ್ಷನ್ ಮಾಡ್ತೀನಿ. ಗುರು ಕಟಕ ರಾಶಿ ದಾಟೋದು 31ನೇ ತಾರೀಕುವರೆಗೂ. 31ನೇ ತಾರೀಕು 10ನೇ ತಿಂಗಳು ದಾಟಿದ ಮೇಲೆ ಪ್ರಪಂಚ ನೆಮ್ಮದಿ ಇರುತ್ತೆ. ರೈತರಿಗೆ ಮಳೆ ಬರುತ್ತೆ. ರೈತರಿಗೆ ಒಂದಲ್ಲ ಒಂದು ಸಮಸ್ಯೆಗಳಿಂದ ನೀವು ಆಚೆ ಬರ್ತೀರಾ ಅಂತ ಹೇಳುತ್ತೆ. ಯಾಕಂದರೆ ಗುರುಗ್ರಹ ಕಟಕ ರಾಶಿಗೆ ಇಷ್ಟವಾದ ಮನೆ ಅಂತ ನಾನು ಪ್ರೆಡಿಕ್ಷನ್ ಮಾಡಿದೆ. ಮಳೆ, ರೈತರು ಎಲ್ಲ ರೀತಿಯಲ್ಲೂ ನಾನು ಪ್ರೆಡಿಕ್ಷನ್ ಮಾಡಿದ್ದೀನಿ. ಒಂದಲ್ಲ ಒಂದು ಸಮಸ್ಯೆ ಆಗಿದೆ, ಎಲ್ಲವೂ ಕೂಡ ನನ್ನ ಮಾತು ಎಲ್ಲವೂ ಕೂಡ ನಿಜ ಆಗಿದೆ. ಇಷ್ಟು ನಿಜ ಕಾರಣನೇ ಈ ಗುರುಗ್ರಹ ಹಿಂಗಾಗುತ್ತೆ ಅಂತ ಹೇಳಿದ್ದೀನಿ. ಇದು ನನ್ನ ಮಾತಿಗೆ ಅಷ್ಟು ಸತ್ಯಗಳನ್ನು ನಾನು ನೋಡೋದ್ರಿಂದ ಹೇಳ್ತೀನಿ. ಇಷ್ಟ ತನಕ ಈ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ನವಗ್ರಹ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಮತ್ತೆ ನಾಳೆ ಸಂಜೆ 5 ಗಂಟೆಗೆ ಸಿಗ್ತೀನಿ. ಧನ್ಯವಾದಗಳು.